ನಮಸ್ಕಾರ ವೀಕ್ಷಕರೇ, ಈ ಸಲ ಕಪ್ ನಮ್ಮದೇ. 2025ರಲ್ಲಿ ಇದೇ ಬಸವ ವರ ಕೊಟ್ಟಂತಹ RCB ಪರವಾಗಿ ನಿಂತ ನಮ್ಮ ಬಸವ 2026ರಲ್ಲಿ ಕೂಡ ನಾವು ಎಪಿಸೋಡ್ ಮಾಡಿದ್ವಿ. 2 ಬಾರಿ ಕೂಡ ನಮ್ಮ ಬಸವ ಕಪ್ಪನ್ನು ಕೊಡ್ತು. ಏನೇ ಇರಲಿ, ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ ನಮ್ಮ ಬಸವ ಸುಮಾರು ಎಪಿಸೋಡ್ಗಳಲ್ಲಿ ಸಕ್ಸಸ್ ಮಾಡಿದೆ. ಆದರೆ ನಮಗೆ ಖುಷಿ ತಂದಿರೋದೇನಪ್ಪ ಅಂದರೆ 2 ಬಾರಿ ಕೂಡ 2025, 2026ರಲ್ಲಿ ಕೂಡ RCB ಭಾವಚಿತ್ರಕ್ಕೆ ಬಂದು ನಿಂತ್ಕೊಂಡಂಥ ನಮ್ಮ ಬಸವನಿಗೆ ನಮ್ಮ RCB ತಂಡದ ಎಲ್ಲ ಅಭಿಮಾನಿಗಳಿಂದ ಧನ್ಯವಾದಗಳನ್ನು ಅರ್ಪಿಸಿದ್ವಿ. ವೀಕ್ಷಕರೇ, ನಾಳೆ ಸಂಜೆ 4 ಗಂಟೆಗೆ ಇದೇ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬಸವನಿಗೆ RCB ವಿಶೇಷವಾಗಿ ಪೂಜೆ ಮಾಡಲಾಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ RCB ಅಭಿಮಾನಿಗಳು, ಬೆಂಗಳೂರಿನಲ್ಲಿ ಮತ್ತು ದೇಶದಂತ ರಾಜ್ಯಾದ್ಯಂತ ಇರತಕ್ಕಂಥ RCB ಅಭಿಮಾನಿಗಳು ನಾಳೆ ಇದೇ ಬಸವನ ಕ್ಷೇತ್ರ, ಪುಣ್ಯಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬಸವನಿಗೆ ವಿಶೇಷವಾಗಿ ಒಂದು ಪೂಜೆ, ಸಿಹಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಬೆಂಗಳೂರಿನ RCB ಅಭಿಮಾನಿಗಳು KR ಪುರ, ಬೆಂಗಳೂರು, ಸೀಗೆಹಳ್ಳಿ, ಪ್ರಿಯಾಂಕ ನಗರ, ಈ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಅಭಿಮಾನಿಗಳು, ಎಂಟೈರ್ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ನಾಳೆ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬಸವನಿಗೆ ಪೂಜೆಯ ಮೂಲಕ ಸಿಹಿ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಯಾಕಪ್ಪ ಅಂದರೆ 2 ಬಾರಿ ನಮ್ಮ ಬಸವ ಗೆಲ್ಲಿಸಿರ್ತಕ್ಕಂಥದ್ದು, 2 ಬಾರಿ ಕೂಡ ನಮ್ಮ ಎಪಿಸೋಡನ್ನು ಸಕ್ಸಸ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಮಗೆಲ್ರಿಗೂ ಖುಷಿಯಾಗಿ ಬಸವನಿಗೆ ವಿಶೇಷವಾಗಿ ಪೂಜೆಯನ್ನು ಇಟ್ಕೊಂಡಿದ್ವಿ. ತಾವೆಲ್ಲರೂ ಕೂಡ ನಾಳೆ 5 ಗಂಟೆಗೆ ಪ್ರಿಯಾಂಕ ನಗರ, KR ಪುರಂಗೆ ಬಂದು KR ಪುರಮಿಂದ ಪ್ರಿಯಾಂಕ ನಗರ, ಸೀಗೆಹಳ್ಳಿಗೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ನಿಮ್ಗೇನಾದರೂ ವಿಳಾಸ ಸಿಗಲಿಲ್ಲ ಅಂದರೆ ನಾವು ಇಲ್ಲೊಂದು ನಂಬರ್ ಹಾಕಿದ್ದೀವಿ ಡಿಸ್ಪ್ಲೇಯಲ್ಲಿ, ಕಾಲ್ ಮಾಡಿ ನಿಮಗೆ ಲೊಕೇಶನ್ ಕಳಿಸ್ತೀವಿ. ಬನ್ನಿ. ನೀವು ಬರುವಾಗ 2 ಬಾಳೆಹಣ್ಣು ತಗೊಬನ್ನಿ. ಯಾಕಂದರೆ ಗೋಮಾತೆಗೆ ಬಾಳೆಹಣ್ಣು ಅಂದರೆ ಭಾಳ ಇಷ್ಟ. ಆ ಭಗವಂತನಿಗೆ ಬಾಳೆಹಣ್ಣು ಕೊಟ್ಟು ನಮಸ್ಕರಿಸೋಣ. ಮತ್ತೊಂದು ಸಾರಿ RCB ಕಪ್ಪು ಗೆಲ್ಲಲಿ ಅಂತೇಳಿ ಪ್ರಾರ್ಥಿಸೋಣ. ಎಲ್ರಿಗೂ ಧನ್ಯವಾದ. ತಪ್ಪದೆ ನಾಳೆ ಎಲ್ಲರೂ ಕೂಡ RCB ಅಭಿಮಾನಿಗಳು ಸುಮಾರು ಜನ ಕೇಳ್ತಿದ್ರು, ಸರ್ ಈ ದೇವಸ್ಥಾನ ಎಲ್ಲಿದೆ, ಈ ಪುಣ್ಯಕ್ಷೇತ್ರ ಎಲ್ಲಿದೆ, ಈ ಬಸವ ಎಲ್ಲಿದೆ ಅಂತ ಕೇಳ್ತಿದ್ರಿ. ಇದೊಂದು ಅವಕಾಶ ನಿಮಗೆ ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರಬೇಕಾದ್ರೆ ನಾಳೆ 5 ಗಂಟೆಗೆ ಪೂಜೆ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.